ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಚಿಕ್ಕಮಗಳೂರು ಮತ್ತು ಡಿ ಸಿ ಬ್ಯಾಂಕ್ ಸಂಬಂಧಪಟ್ಟಂಗೆ ಮಾಡೆಲ್ ಕ್ವಶನ್ ಪೇಪರ್ 2 ನೋಡ್ತಾ ಹೋಗೋಣ. ಮಾಡೆಲ್ ಕ್ವಶನ್ ಪೇಪರ್ 2 ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ತುಂಬಾ ಅಂದ್ರೆ ತುಂಬಾ ಲೆಂತಿ ಆಗುತ್ತೆ. ಯೂಟ್ಯೂಬ್ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದಾವೆ. ಸೊ ಅದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರ್ಸ್ ನ 10 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದೀವಿ. ಕಡಿಮೆ ಸ್ವಲ್ಪ ಶಾರ್ಟ್ ವಿಡಿಯೋ ಆಗಂಗ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಕ್ವಶನ್ಸ್ ಒಂದು 10 ಕ್ವಶನ್ ಆಗೋಂಗೆ ಮಾಡಿದೀವಿ. ಎಲ್ಲ ಸೇರಿ ಒಂದು 50 ಕ್ವಶನ್ ಆಗೋಂಗೆ. ಅದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಬೆಳಗ್ಗೆ ಸಂಜೆ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಇದು, ತೀರಾ ಇಂಪಾರ್ಟೆಂಟ್ ಇರೋಂಥವ್ನು ಮಾತ್ರ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ. ವಿಡಿಯೋ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಫ್ರೀ ಇದೆ. ನೋಟ್ಸು ತುಂಬಾ ಅಥೆಂಟಿಕೇಟೆಡ್ ಆಗಿದೆ, ಅಚ್ಚುಕಟ್ಟಾಗಿದೆ. ನೋಟ್ಸು ಓದ್ಕೊಳ್ಳಿ, 100% ನಿಮ್ಗೆ ಅನುಕೂಲ ಆಗುತ್ತೆ. ಎಕ್ಸಾಮ್ ಬರೆದು ಬಂದಾಗ ಗೊತ್ತಾಗುತ್ತೆ ನಿಮ್ಗೆ. ತುಂಬಾ ಅಥೆಂಟಿಕೇಟೆಡ್ ನೋಟ್ಸ್ ಇದೆ. ನಾವು ನಿಮ್ಮ ಹತ್ರ ಕೇಳೋದೇನೆಂದ್ರೆ ದಯವಿಟ್ಟು ಶೇರ್ ಮಾಡಿ, ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ವ್ಯೂಸ್ ತುಂಬಾ ಚೆನ್ನಾಗಿ ಬಂತು ಅಂದ್ರೆ ನಮಗೂ ಮೋಟಿವೇಶನ್ ಸಿಗುತ್ತೆ ಬೇರೆ ಬೇರೆ ಇನ್ನೂ ಹೊಸ ತರ ವಿಡಿಯೋ ಮಾಡ್ಲಿಕ್ಕೆ. ಸೊ ಮಂಡ್ಯ ಎಕ್ಸಾಮ್ಸ್ ಶಾರ್ಟ್ಲಿ ಇರುತ್ತೆ, ಇನ್ನೇನು ಮಂಡ್ಯ ಚಿಕ್ಕಮಗಳೂರದೆಲ್ಲ ವೆರಿ ಶಾರ್ಟ್ಲಿ ಇದೆ, ಓದ್ಕೊಂಡು ಹೋಗಿ ಅಂತ ಹೇಳ್ತಾ ಒಳಗಡೆ ಎಂಟರ್ ಆಗೋಣ. ಫಸ್ಟು ನಿಮ್ಮ ಸಾಮಾನ್ಯ ಜ್ಞಾನದ ನೋಡ್ತಾ ಹೋಗೋಣ. ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ಜ್ಞಾನದ ಸೆಗ್ಮೆಂಟ್ ನೋಡ್ತಾ ಹೋಗೋಣ. ಸಾಮಾನ್ಯ ಜ್ಞಾನದ್ದು, ಬೇಸಿಗೆಗಾರರು ಕನ್ನಡಕ ಅಥವಾ ಮುಖವಾಡವನ್ನು ಏಕೆ ಧರಿಸ್ತಾರೆ ಅಂತ ಇದೆ. ಬೇಸಿಗೆಗಾರರು ಕನ್ನಡಕ ಅಥವಾ ಮುಖವಾಡವನ್ನು ಏನಕ್ಕೆ ಧರಿಸ್ತಾರೆ ಅಂತ, ನಿಮ್ಮ ವೆಲ್ಡಿಂಗ್ ಮಾಡೋರು ಅಂತ ಅರ್ಥ ಅಷ್ಟೇ. ವೆಲ್ಡಿಂಗ್ ಮಾಡ್ಬೇಕಾದ್ರೆ ಕನ್ನಡಕ ಧರಿಸ್ತಾರೆ. ಯಾಕೆ ಅಪ್ಪ ಅಂದ್ರೆ ಕಣ್ಣುಗಳನ್ನ ಅತಿ ನೇರಳೆ ಕಿರಣಗಳಿಂದ ರಕ್ಷಿಸೋದಕ್ಕೆ. ಕಣ್ಣುಗಳನ್ನ ಅತಿ ನೇರಳೆ ಕಿರಣಗಳಿಂದ, ಅತಿ ನೇರಳೆ ಕಿರಣಗಳು ಅಂದ್ರೆ ಅಲ್ಟ್ರಾವೈಲೆಟ್ ಅಂತ. ನೆಕ್ಸ್ಟ್, ಅಪರ್ಯಾಪ್ತ ದ್ರವ ತೈಲಗಳನ್ನ ಅಪಕರ್ಷಕಗಳ ಬಳಕೆಯಿಂದ ಘನವಾಗಿಸುವುದನ್ನ, ದ್ವಿಬಂಧಗಳನ್ನ ಹೋಗಲಾಡಿಸುವ ಮೂಲಕ ಇದನ್ನ ಏನಂತ ಕರೀತಾರೆ ಅಂತ ಕೇಳ್ತಾ ಇರ್ತಾರೆ. ಹೈಡ್ರೋಜನೀಕರಣ ಅಥವಾ ಹೈಡ್ರೋಜನಿಫಿಕೇಶನ್ ಅಂತ ಕರೀತಾರಲ್ಲ, ಅದೇ ಇದು, ಅದರ ಡೆಫಿನೇಷನ್ ಇದು. ಅಪರ್ಯಾಪ್ತ ದ್ರವ ತೈಲಗಳನ್ನ ಅಪಕರ್ಷಕಗಳ ಬಳಕೆಯಿಂದ ಹಾರ್ಡ್ ಮಾಡ್ತಾರೆ, ಘನವಾಗಿಸುವುದನ್ನ ನಾವು ಏನಂತ ಕರಿತೀವಿ, ಅದನ್ನ ದ್ವಿಬಂಧಗಳಾಗಿ ಹೋಗಲಾಡಿಸ್ತಕ್ಕಂಥ ಮೂಲಕ ಇದ್ ಮಾಡ್ತಾರೆ. ಸೊ ಇದನ್ನ ನಾವು ಹೈಡ್ರೋಜನಿಕೇಶನ್ ಅಂತೇಳಿ ಕರಿತೀವಿ, ಅಥವಾ ಹೈಡ್ರೋಜನೀಕರಣ ಅಂತೇಳಿ ಕರಿತೀವಿ. ಕೆಮಿಸ್ಟ್ರಿ ಬರುತ್ತೆ, ಇದು ಕೆಮಿಸ್ಟ್ರಿ ಕ್ವಶನ್, ಇದು ಫಿಸಿಕ್ಸ್, ಇದು ಕೆಮಿಸ್ಟ್ರಿ. ನೆಕ್ಸ್ಟ್, ಬಟ್ಟೆ ಒಗೆಯುವ ಸೋಪಿನಲ್ಲಿರುವುದು ಏನು ಅಂತ ಕೇಳ್ತಾ ಇರ್ತಾರೆ. ಕೊಬ್ಬಿನ ಆಮ್ಲದ ಸೋಡಿಯಂ ಲವಣ ಇರುತ್ತೆ. ಯಾವ ಲವಣ ಇರುತ್ತೆ? ಬಟ್ಟೆ ಒಗೆಯುವ ಸೋಪಿನಲ್ಲಿ ಸೋಡಿಯಂ ಲವಣ ಇರುತ್ತೆ. ಇನ್ನು ಎನ್ ಮಾದರಿ ಅರೆವಾಹಕದಲ್ಲಿ ಹೆಚ್ಚುವರಿಯಾಗಿ ಇರ್ತಕ್ಕಂಥ ಕಣ ಎಲೆಕ್ಟ್ರಾನ್. ಎನ್ ಮಾದರಿ, ಪಿ ಮಾದರಿ ಈ ತರ ಎಲ್ಲ ಬರ್ತಾ ಇರ್ತವೆ. ಅದರಲ್ಲಿ ಎನ್ ಮಾದರಿ ಕೇಳ್ತಾ ಇರ್ತಾರೆ, ಪಿ ಮಾದರಿನೂ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ಇದು. ಎನ್ ಮಾದರಿ ಅರೆವಾಹಕದಲ್ಲಿ ಹೆಚ್ಚುವರಿಯಾಗಿರ್ತಕ್ಕಂಥ ಕಣ ಎಲೆಕ್ಟ್ರಾನು. ಇನ್ನು ವಂಶವಾಹಿನಿ ಇನ್ನೊಂದು ವಂಶವಾಹಿನಿಯ ಕಾರ್ಯವನ್ನ ಮರೆ ಮಾಡೋದನ್ನ ಏನಂತ ಕರೀತಾರೆ ಅಂತ ಹೇಳ್ತಾ ಇರ್ತಾರೆ, ಎಪಿಸ್ಟಾಸಿಸ್ ಅಂತ ಕರೀತಾ ಇರ್ತಾರೆ. ಇದು ಅಷ್ಟೇನೆ, ವಾಟ್ ಯು ಮೀನ್ ಬೈ ಎಪಿಸ್ಟಾಸಿಸ್ ಅಂತ ಕೇಳ್ತಾ ಇರ್ತಾರೆ. ಎಪಿಸ್ಟಾಸಿಸ್ ನ ಡೆಫಿನಿಷನ್ ಇದು. ಆಕ್ಚುಲಿ ವಂಶವಾಹಿನಿ ಇನ್ನೊಂದು ವಂಶವಾಹಿನಿಯ ಕಾರ್ಯವನ್ನ ಮರೆ ಮಾಡುತ್ತೆ, ಅದನ್ನ ಎಪಿಸ್ಟಾಸಿಸ್ ಅಂತ ಹೇಳಿ ಕರಿತೀವಿ. ಇನ್ನ ನಿದ್ರಾ ರೋಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಿಸಿ ಫ್ಲೈ ಅಂತ ಹೇಳಿ ಕರಿತೀವಿ, ಸಿಸಿ ಫ್ಲೈ ಅಂತ. ಇನ್ನ ಚೇಳಿನಲ್ಲಿ ಉಸಿರಾಟ ಎಲ್ಲಾಗುತ್ತಪ್ಪ ಅಂದ್ರೆ ಬುಕ್ ಲಂಗ್ಸ್ ಮುಖಾಂತರ ಆಗುತ್ತೆ. ಎಲ್ಲಾದ್ರದ್ದು ನೋಡ್ಕೊಂಡಿರ್ಬೇಕು, ಕೇಳ್ತಾ ಇರ್ತಾರೆ, ಇದು ಇಂಪಾರ್ಟೆಂಟ್. ಇನ್ನ ಡೌನ್ ಸಿಂಡ್ರೋಮ್ ಎಂಬುದು ಏನಾದ್ರೆ ಡೌನ್ ಸಿಂಡ್ರೋಮ್ ಬರುತ್ತಪ್ಪ ಅಂದ್ರೆ ಟ್ರೈಸೋಮಿ 21 ಆದ್ರೆ ಮಾತ್ರ ಡೌನ್ ಸಿಂಡ್ರೋಮ್ ಬರುತ್ತೆ. ಇನ್ನ ಕೀಟಹಾರಿ ಸಸ್ಯಕ್ಕೆ ಒಂದು ಉದಾಹರಣೆ ಅಂದ್ರೆ ಪಿಚ್ಚರ್ ಪ್ಲಾಂಟ್ ಇಂಪಾರ್ಟೆಂಟ್ ಇದು, ಪಿಚ್ಚರ್ ಪ್ಲಾಂಟ್. ಇನ್ನ ಸಸ್ಯಕಾಯದ ವಾಯವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಪ್ರಕ್ರಿಯೆಗೆ ಏನಂತ ಕರಿತೀವಪ್ಪ ಅಂದ್ರೆ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್, ನೀರು ಎಲೆಗಳ ಮುಖಾಂತರ ಎಲೆಗಳಲ್ಲಿರ್ತಕ್ಕಂಥ ಪತ್ರರಂಧ್ರದ ಮುಖಾಂತರ ಆವಿಯಾಗಿ ಮೇಲ್ಗಡೆ ಹೊರಟೋಗುತ್ತೆ. ಸೊ ಅಬ್ಸರ್ವ್ ಆದಂತ ನೀರು, ಎಲ್ಲಾ ನೀರು ಯುಟಿಲೈಸೇಷನ್ ಆಗೋದಿಲ್ಲ ಪ್ಲಾಂಟ್ ಅಲ್ಲಿ. ಅಬ್ಸರ್ವ್ ಆಗಿ ಮೇಲ್ಮುಖವಾಗಿ ಎಲ್ಲಾನು ಎವಾಪರೇಷನ್ ಆಗಿ ಹೋಗುತ್ತಲ್ಲ, ದಟ್ಸ್ ಕಾಲ್ಡ್ ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರಿತೀವಿ. ಇನ್ನ ನಿಮ್ಮ ಕೋಆಪರೇಟಿವ್ ಪಾರ್ಟ್ ನೋಡ್ತಾ ಹೋಗೋಣ. ಎಲ್ಲಾ ಸೆಗ್ಮೆಂಟ್ ಅಲ್ಲೂ 10 ಕ್ವಶನ್ ತೆಗೆದಿದ್ದೀವಿ. ವಿಡಿಯೋ ಸಾಧ್ಯವಷ್ಟು ಶಾರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಅಷ್ಟೇನೆ. ಬೆಳಗ್ಗೆ ಒಂದು, ರಾತ್ರಿ 2 ವಿಡಿಯೋ ಅಪ್ಲೋಡ್ ಆಗುತ್ತೆ, ನೋಡ್ತಾ ಹೋಗಿ. 25 ಕ್ವಶನ್ 10 ಮಾಡಿದೀವಿ, ಅದೇ ಕ್ವಶನ್ 10 ಮಾಡ್ಕೊಂಡಿದೀವಿ ಅಷ್ಟೇ, ಇನ್ನೇನಿಲ್ಲ. ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಸಮಾಜದಲ್ಲಿ ಯಾವ 2 ವರ್ಗಗಳು ಸೃಷ್ಟಿಯಾದವಪ್ಪ ಅಂದ್ರೆ ಉಳ್ಳವರು ಮತ್ತು ನಿರ್ಗತಿಕರು ಅಂತಕ್ಕಂಥ 2 ವರ್ಗ ಸೃಷ್ಟಿಯಾದ. ಇದು ರಿಪೀಟೆಡ್ ಕ್ವಶನ್. ಪ್ರಪಂಚದಲ್ಲಿ ಕೈಗಾರಿಕಾ ಕ್ರಾಂತಿ ಯಾವ ದೇಶದಲ್ಲಿ ಆರಂಭವಾಯ್ತಪ್ಪ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಪ್ರಾರಂಭ ಆಗಿದ್ದು, ಇದು ರಿಪೀಟೆಡ್. ಇನ್ನ ಪ್ರಪಂಚದಲ್ಲಿ ಕೈಗಾರಿಕಾ ಕ್ರಾಂತಿಯು ಆರಂಭವಾಗಿದ್ದು ಎಷ್ಟನೇ ಶತಮಾನದಲ್ಲಪ್ಪ ಅಂದ್ರೆ 18ನೇ ಶತಮಾನದ ಮಧ್ಯಭಾಗದಲ್ಲಿ ಆಗುತ್ತೆ. 18ನೇ ಶತಮಾನದ ಮಧ್ಯಭಾಗದಲ್ಲಿ. ಇನ್ನ
ರಾಕ್ಡೆಲ್ ಅಗ್ರಗಾಮಿಗಳು ತಮ್ಮ ಕಾರ್ಯಸಂಘದ ನಿರ್ವಹಣೆಗಾಗಿ ರಚಿಸಿಕೊಂಡಂತ ಕೆಲವು ನಿಯಮಗಳನ್ನ ರಾಕ್ಡೆಲ್ ತತ್ವಗಳು ಅಂತ ಹೇಳಿ ಕರೀತಾರೆ. ರಾಕ್ಡೆಲ್ ತತ್ವಗಳು ಅಂತ. ಇನ್ನ ಎಷ್ಟು ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಸೇರಿ 28 ಪೌಂಡ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ರು. 28 ಪೌಂಡ್ಸ್ ನ ಕೂಡಿಸಿಟ್ಟಿರ್ತಾರೆ. 28 ಪೌಂಡ್ಸ್ ನ ಕೂಡಿಸ್ಬಿಟ್ಟು ಇದನ್ನ ಶುರು ಮಾಡ್ತಾರೆ. ಇನ್ನ ಸಹಕಾರ ಚಳವಳಿಗೆ ಇಂಗ್ಲೆಂಡ್ ಕ್ರಿಶ್ಚಿಯನ್ ಸಮಾಜವಾದಿಗಳು ನೀಡತಕ್ಕಂಥ ಪ್ರಮುಖವಾದಂತ ಕೊಡುಗೆ ಏನಪ್ಪಾ ಅಂದ್ರೆ ಪ್ರತ್ಯೇಕ ಸಹಕಾರ ಕಾಯ್ದೆ ಜಾರಿಗಾಗಿ ಮಾಡಿದಂತ ಪ್ರಯತ್ನ. ದಿಸ್ ಆಲ್ಸೋ ರಿಪೀಟೆಡ್ ಕ್ವಶನ್. ಇನ್ನ ಇಂಗ್ಲೆಂಡ್ ಸಹಕಾರ ಸಂಘಗಳಿಗಾಗಿ ಪ್ರತ್ಯೇಕ ಸಹಕಾರ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರುತ್ತಪ್ಪ ಅಂದ್ರೆ 1852 ನಲ್ಲಿ ತರುತ್ತೆ. ಇನ್ನ ಸರ್ ಹೋರೆಸ್ ಪ್ಲಂಕೆಟ್ ಅವರು ಯಾವ ದೇಶದವರಪ್ಪ ಅಂದ್ರೆ ಐರ್ಲೆಂಡ್ನವರು. ಇನ್ನು ಐರ್ಲೆಂಡ್ ನ ಕೃಷಿ ಸಹಕಾರ ಕ್ಷೇತ್ರದ ಯಶಸ್ಸಿಗೆ ಮಹತ್ವದ ಕೊಡುಗೆ ನೀಡಿದವರು ಯಾರಪ್ಪ ಅಂದ್ರೆ ಹೋರೆಸ್ ಪ್ಲಂಕೆಟ್ ಅವರು. ಇನ್ನ ಸಹಕಾರಿ ಚಳವಳಿಯ ದೇಹ ಕುರಿತು ಉತ್ತಮ ಬೇಸಾಯ, ಉತ್ತಮ ವ್ಯಾಪಾರ, ಉತ್ತಮ ಜೀವನ ಅಂತ ಹೇಳಿದವರು ಹೋರೆಸ್ ಪ್ಲಂಕೆಟ್ ಅಂತ. ಈ ಉತ್ತಮ ಅಂತಕ್ಕಂಥ ವರ್ಡ್ ಬೇರೆ ಎಲ್ಲೂ ಬರೋದಿಲ್ಲ. ಫುಲ್ ಡೀಟೇಲ್ ಆಗಿ ಓದಿದ್ದೀನಿ. ಎಲ್ಲೂ ಉತ್ತಮ ಸುಮ್ಮನೆ ಜ್ಞಾಪಕ ಇಟ್ಕೊಳ್ಳೋಕೆ ಈ ಉತ್ತಮ ಅಂತಕ್ಕಂಥದ್ದು ಕೋಟಿಂಗ್ ಅಲ್ಲೆಲ್ಲ ಕಂಡು ಬಂದ್ರೆ ಅದು ಹೋರೆಸ್ ಪ್ಲಂಕೆಟ್ ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಇನ್ನ ನಿಮ್ಮ ಕಾನ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಎಲ್ಲಾ ಸೆಗ್ಮೆಂಟ್ ಅಲ್ಲೂ ತೆಗ್ದಿದೀವಿ ಕ್ವಶನ್ಸ್ ಅಷ್ಟೇ, ಇನ್ನೇನಿಲ್ಲ. ಎಲ್ಲಾ ಸೆಗ್ಮೆಂಟ್ ಅಲ್ಲೂ ತೆಗ್ದಿದೀವಿ 10 ಕ್ವಶನ್ಸ್. ವಿಡಿಯೋ ಲೆಂತಿನ ಕಡಿಮೆ ಮಾಡ್ಲಿಕ್ಕೆ ಅಷ್ಟೇನೆ. ನೆಕ್ಸ್ಟ್ ಭಾರತದಲ್ಲಿ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿನ ಸಲ್ಲಿಸುತ್ತಪ್ಪ ಅಂದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇರುತ್ತಲ್ಲ, ಅದು ಯಾರಿಗೆ ಸಲ್ಲಿಸ್ತಾರಪ್ಪ ಅಂದ್ರೆ ಸಂಸತ್ಗೆ ಹೋಗುತ್ತೆ. ಸಂಸತ್ಗೆ ಸಲ್ಲಿಸ್ತಾರೆ ವರದಿನ. ಸಂಸತ್ತು ಸದಸ್ಯರಿಗೆ ಡ್ಯಾಶ್ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿಕೊಡ್ತಾರಪ್ಪ ಅಂದ್ರೆ ಪ್ರಶ್ನೋತ್ತರ ಅವಧಿ. ಸದಸ್ಯರಿಗೆ ಪ್ರಶ್ನೋತ್ತರ ಅವಧಿಯ ನಂತರದ ಭಾಗದಲ್ಲಿ ಶೂನ್ಯ ವೇಳೆ ಅಂತ ಬರುತ್ತೆ. ಆ ಟೈಮಲ್ಲಿ ಕ್ವಶನ್ ಕೇಳ್ತಾರೆ. ಇನ್ನ ಸರ್ಕಾರದ ಡ್ಯಾಶ್ ಅಂಗವು ಸಾರ್ವಜನಿಕ ನೀತಿ ಮತ್ತು ಧೋರಣೆಯನ್ನು ಕಾರ್ಯಗತಗೊಳಿಸುತ್ತೆ. ಅಂದ್ರೆ ಕಾರ್ಯರೂಪಕ್ಕೆ ತರೋದು ಕಾರ್ಯಾಂಗ. ಇವ್ರು ಮಾಡಿದಂತ ಪ್ರತಿಯೊಂದು ಏನೇ ಆಗಿದ್ರು ಎಲ್ಲ ಈಗ ಗೌರ್ಮೆಂಟ್ ಶಾಸಕಾಂಗ ಏನ್ ಮಾಡುತ್ತೆ, ಆ ಮಾಡಿದಂತ ರೂಲ್ಸ್, ರೆಗ್ಯುಲೇಷನ್ಸ್, ಸ್ಕೀಮ್ಸ್ ಪ್ರತಿಯೊಂದನ್ನು ಕಾರ್ಯರೂಪಕ್ಕೆ ತರೋದು ಕಾರ್ಯಾಂಗ ಅಂತ ಅದರ ಅರ್ಥ. ಇನ್ನ ಯಾವ ದಿನದಂದು ಮತದಾರ ದಿನ ಆಚರಿಸ್ತಾರಪ್ಪ ಅಂದ್ರೆ ಜನವರಿ 25. ಇಂಪಾರ್ಟೆಂಟು. ಇನ್ನ ಭಾರತ ಸಂವಿಧಾನದ 2ನೇ ಭಾಗದಲ್ಲಿ ಏನಿದೆಯಪ್ಪ ಅಂದ್ರೆ ಪೌರತ್ವ ಇದೆ. ಪೌರತ್ವ ಇರೋದು 2ನೇ ಭಾಗದಲ್ಲಿ. ಪೌರತ್ವ ಒಂದು ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಆಗಿದೆ 6A ಮೇಲೆ. ಇಂಪಾರ್ಟೆಂಟ್, ಅದು ತೀರಾ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ. ಇನ್ನು ಅಸ್ಪೃಶ್ಯತೆ, ಅನ್ಟಚಬಿಲಿಟಿ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ 17. ಇನ್ನು ಭಾರತದ ಅಧ್ಯಕ್ಷರನ್ನು ಅವರ ಅವಧಿಯ ಪೂರ್ಣಗೊಳ್ಳುವ ಮೊದಲೇ ಈ ಕ್ರಮದಿಂದ ತೆಗೆದುಹಾಕಬಹುದಪ್ಪ ಅಂದ್ರೆ ಮಹಾಭಿಯೋಗ ಅಂತೇಳಿ ಕರಿತೀವಿ. ಇಂಪೀಚ್ಮೆಂಟ್ ಅಂತ, ದೋಷಾರೋಪಣೆ ವಿಧಾನ, ಈ ವರ್ಡ್ ಯೂಸ್ ಮಾಡ್ತಾರೆ. ಮಹಾಭಿಯೋಗ ಅಂತಕ್ಕಂಥ ವರ್ಡ್ ಯೂಸ್ ಮಾಡ್ತಾರೆ. ಇಂಪಾರ್ಟೆಂಟ್. ಇನ್ನ ಲೋಕಸಭೆಯಲ್ಲಿ ಕೋರಂ ಅಂದ್ರೆ ಏನು? ಕೋರಂ ಅಂದ್ರೆ ಅದರ ಸಭೆಯನ್ನು ನಡೆಸೋದಕ್ಕೆ ಹಾಜರಿರಬೇಕಾದಂತ ಕನಿಷ್ಠ ಸದಸ್ಯರ ಸಂಖ್ಯೆಗೆ ಕೋರಂ ಅಂತ ಹೇಳಿ ಕರಿತೀವಿ. ಕೋರಂ ಇದ್ರೆ ಮಾತ್ರ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದ್ರೆ ಸ್ಟಾಪ್ ಮಾಡಿಸ್ತಾರೆ. ಇನ್ನ ಭಾರತೀಯ ಸಂಸತ್ತಿನ ಮೇಲ್ಮನೆಯನ್ನ ಹೀಗಂತ ಕರೀತಾರಪ್ಪ ಅಂದ್ರೆ ರಾಜ್ಯಗಳ ಕೌನ್ಸಿಲ್ ಅಂತ ಕರಿತೇವೆ. ರಾಜ್ಯಸಭೆ, ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆ, ಸಂಸತ್ತಿನ ಕೆಳಸಭೆ ಲೋಕಸಭೆ ಆಗಿರುತ್ತೆ. ಇನ್ನ ಲೋಕಸಭೆಯಲ್ಲಿ ಒಂದು ನಿರ್ದಿಷ್ಟ ಮಸೂದೆಯನ್ನ ಹಣಕಾಸಿನ ಮಸೂದೆ ಅಥವಾ ಅಲ್ಲವೇ ಎಂಬುದನ್ನ ಅನುಚ್ಛೇದ 110(3) ಮೇಲೆಗೆ ಇವರು ನಿರ್ಧರಿಸ್ತಾರೆ. ಅಂದ್ರೆ ಸಭಾಧ್ಯಕ್ಷರಿಗೆ ಮಾತ್ರ ಅಧಿಕಾರ ಇರುತ್ತೆ. ಯಾರಿಗೆ? ಲೋಕಸಭಾ ಸಭಾಧ್ಯಕ್ಷರಿಗೆ ಮಾತ್ರ ಅಧಿಕಾರ ಇರುತ್ತೆ. ಇಂಪಾರ್ಟೆಂಟ್ ಕ್ವಶನ್ ಅದು. ಇನ್ನ ನಿಮ್ಮ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 25 ಕ್ವಶನ್ಸ್, 10 ಕ್ವಶನ್ಸ್. ಎಲ್ಲಾ ಸೆಗ್ಮೆಂಟ್ ಕವರ್ ಆಗ್ಬೇಕು. ಯಾವ್ದೋ ಒಂದ್ ಸೆಗ್ಮೆಂಟ್ ಕವರ್ ಮಾಡ್ಕೊಂಡು ಕೂತ್ಕೋಬೇಡ್ರಿ, ಎಲ್ಲಾ ಕವರ್ ಆಗ್ಬೇಕು. ಇನ್ನ ಇಷ್ಟೇ ಬೇಕಾಗಿರೋದು. ಭಾರತದ ಸ್ಟೇಟ್ ಬ್ಯಾಂಕ್ ಸ್ಥಾಪನೆ 1955. ಭಾರತದಲ್ಲಿ ಮೊದಲ ಸುತ್ತಿನಲ್ಲಿ ಎಷ್ಟು ವಾಣಿಜ್ಯ ಬ್ಯಾಂಕ್ ರಾಷ್ಟ್ರೀಕರಿಸಲಾಯ್ತಪ್ಪ ಅಂದ್ರೆ 14. ಮೊದಲನೇ ಸುತ್ತಿನಲ್ಲಿ ಅಂದ್ರೆ 1969 ಅಲ್ಲಿ 14 ಬ್ಯಾಂಕು. ಇಂದಿರಾ ಗಾಂಧಿ ಅವ್ರ ಪೀರಿಯಡ್. ನೆಕ್ಸ್ಟ್, ಭಾರತೀಯ ಹಣಕಾಸಿನ ವ್ಯವಸ್ಥೆಯ ಸಂಕೇತವು ಎಷ್ಟು ಅಂಕಿಗಳ ಸಂಕೇತವಾಗಿರುತ್ತಪ್ಪ ಅಂದ್ರೆ 11 ಅಂಕಿಗಳ ಸಂಕೇತವಾಗಿರುತ್ತೆ. ಇಂಪಾರ್ಟೆಂಟ್ ಕ್ವಶನ್. ಹಣವನ್ನು ಯಾವುದೇ ಸಮಯದಲ್ಲಿ ಜಮಾಪಡಿಸಲು ಮತ್ತು ಖಾತೆಯಿಂದ ಹಿಂತೆಗೆದುಕೊಳ್ಳಲು ನಿರ್ಬಂಧವಿಲ್ಲದಿರುವ ಠೇವಣಿನ ಚಾಲ್ತಿ ಖಾತೆ ಅಂತ ಹೇಳಿ ಕರಿತೀವಿ. ಇಂಪಾರ್ಟೆಂಟ್ ಇದನ್ನು. ಇನ್ನು ಬ್ಯಾಂಕ್ ದರ ನೀತಿಯು ಸಾಲ ನಿಯಂತ್ರಣದ ಪರಿಮಾಣಾತ್ಮಕ ವಿಧಾನವಾಗಿರುತ್ತೆ. ಬ್ಯಾಂಕಿಂಗ್ ದರ ಬರುತ್ತಲ್ಲ, ಬ್ಯಾಂಕಿಂಗ್ ದರ ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು ಮಾಡ್ತಾ ಇರ್ತಾರೆ. ರೆಪೋ ರೇಟ್ಸ್, ರಿವರ್ಸ್ ರೆಪೋ ರೇಟ್ಗಳೇ ಬ್ಯಾಂಕಿಂಗ್ ಇವೆಲ್ಲಾನು ಬರ್ತಾ ಇರ್ತಾವಲ್ಲ, ಇವನ್ನ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಏನಿದು ಅಂತ ಕೇಳ್ತಾ ಇರ್ತಾರೆ. ಇದೊಂದು ಪರಿಮಾಣಾತ್ಮಕ ವಿಧಾನವಾಗಿರುತ್ತೆ. ಇಂಪಾರ್ಟೆಂಟ್ ಇದು. ಇನ್ನು ಭಾರತದ ಅತಿ ದೊಡ್ಡ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ SBI. ಇದು ಈ ಕ್ವಶನ್ ರಾಂಗ್ ಕೊಟ್ಟಿದ್ದಾರೆ, ರಾಂಗ್ ಆಗಿದೆ. ಮತ್ತೆ ನಾನು ಹೇಳ್ತೀನಿ, ಇದು ಇಂಪಾರ್ಟೆಂಟ್ ಕ್ವಶನ್, ಬಟ್ ಆನ್ಸರ್ ಕೀ ರಾಂಗ್ ಆಗಿದೆ, ಹೇಳ್ತೀನಿ. ಇನ್ನು ಬ್ಯಾಂಕ್ ಆಫ್ ಬಾಂಬೆ ಸ್ಥಾಪನೆ ಆಗಿದ್ದು 1819 ಅಲ್ಲಿ.
ಇನ್ನ ಭಾರತದ ವಾಣಿಜ್ಯ ಬ್ಯಾಂಕ್ಗಳ 2ನೇ ಸುತ್ತಿನ ರಾಷ್ಟ್ರೀಕರಣ ಯಾವ ವರ್ಷದಲ್ಲಿ ಆಯ್ತಪ್ಪ ಅಂದ್ರೆ 1918 ಆಗುತ್ತೆ. 1918 ಇನ್ನ ಭಾರತದ 2ನೇ ಸುತ್ತಿನಲ್ಲಿ ರಾಷ್ಟ್ರೀಕರಣ ಮಾಡಲಾದ ಬ್ಯಾಂಕ್ಗಳ ಸಂಖ್ಯೆ 6 ಬ್ಯಾಂಕ್ಗಳು. ಎರಡೂ ಕ್ವಶನ್ ಇಂಪಾರ್ಟೆಂಟ್, ಇವೆರಡು ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನ ಕನ್ನಡ ನೋಡ್ತಾ ಹೋಗೋಣ. ಕನ್ನಡ ಕುರುಳುಗಳ ಸವಣ, ಇಷ್ಟೇ ಬೇಕಾಗಿದ್ದು. ಕುರುಳುಗಳ ಸವಣ ಎಂಬ ಬಿರುದು ಇದು ಯಾರಿಗಿತ್ತಪ್ಪ ಅಂದ್ರೆ ಪೊನ್ನನ್ಗಿದ್ದಂತ ಬಿರುದಿದು. ಇನ್ನ ಕವಿರಾಜ ಮಾರ್ಗ ಕೃತಿ ಆಕರ ಗ್ರಂಥ ಯಾವ್ದಪ್ಪ ಅಂದ್ರೆ ಕಾವ್ಯಾದರ್ಶ. ಕಾವ್ಯಾದರ್ಶ ಬರೆದಿರೋದು ಯಾರು? ದಂಡಿಯ ಕಾವ್ಯಾದರ್ಶ ಅಂತ ಜ್ಞಾಪಕ ಇಟ್ಕೋಬೇಕು. ದಂಡಿ ಅಂತಕ್ಕಂಥ ವ್ಯಕ್ತಿ ಕಾವ್ಯಾದರ್ಶ ಬರೆದದ್ದು. ದಂಡಿಯ ಕಾವ್ಯಾದರ್ಶನ ಇಟ್ಕೊಂಡು ಕವಿರಾಜ ಮಾರ್ಗನ್ ಬರೀತಾರೆ. ಇನ್ನ ಪಂಪನ ಮಾಹಿತಿ ಒಳಗೊಂಡ ಶಾಸನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಗಂಗಾಧರಂ ಶಾಸನ ಅಂತ ಇಂಪಾರ್ಟೆಂಟ್ ಕ್ವಶನ್. ಮುದ್ದಣ್ಣನ ಶ್ರೀರಾಮ ಪಟ್ಟಾಭಿಷೇಕಂ ಕೃತಿಯ ಸಾಹಿತ್ಯ ರೂಪ ಯಾವ್ದಪ್ಪ ಅಂದ್ರೆ ಅದೊಂದು ಪದ್ಯ ಆಗಿರುತ್ತೆ. ಇನ್ನ ಸಾಂಗತ್ಯದಲ್ಲಿ ಮೊದಲು ಕಾವ್ಯ ರಚನೆ ಮಾಡಿದನು ದೇವರಾಜ ಅಂತ. ಇನ್ನ ಪದ್ಯದ ಪ್ರತಿ ಪಾದದಲ್ಲಿಯೂ ಆದಿಯಲ್ಲಿ 2ನೇ ಅಕ್ಷರದ 1ನೇ ವಿಧವಾಗಿರೋದನ್ನ ಮಾರ್ಗಕಾರ ಏನಂತ ಕರೆದಿದ್ದಾನಪ್ಪ ಅಂದ್ರೆ ಪ್ರತಿ ಪಾದದಲ್ಲಿಯೂ ಆದಿಯಲ್ಲಿ 2ನೇ ಅಕ್ಷರದ 1ನೇ ವಿಧವಾಗಿರ್ತಕ್ಕಂಥ ಮಾರ್ಗಕಾರ ಪ್ರಾಸ ಅಂತ ಹೇಳಿ ಕರೆದಿದ್ದೇನೆ. ಇನ್ನ ಚಂಪಕಮಾಲೆಯ ಲಕ್ಷಣ ಏನಪ್ಪಾ ಅಂದ್ರೆ 21 ಅಕ್ಷರಗಳಿರ್ತವೆ. ಪ್ರಕೃತಿ ಛಂದಸ್ಸಿನ ಮುಖಾಂತರ ಅದನ್ನ ವ್ಯಕ್ತಪಡಿಸ್ತಾರೆ. ಇನ್ನ ತ್ರಿಪದಿಯ ಲಕ್ಷಣಗಳಲ್ಲಿ ಒಂದು ಯಾವ್ದಪ್ಪ ಅಂದ್ರೆ ತ್ರಿಪದಿಯ ಲಕ್ಷಣಗಳಲ್ಲಿ ಒಂದು ಇವಿಷ್ಟು ತ್ರಿಪದಿ ಲಕ್ಷಣಗಳು. ಯಾವ ಕವಿ ಬಳಸಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ತ್ರಿಪದಿನ ಬಳಸ್ತಕ್ಕಂಥವನು ಸರ್ವಜ್ಞನ ತ್ರಿಪದಿಗಳು ಫೇಮಸ್. ಇನ್ನ ಅರ್ಥಾಲಂಕಾರಕ್ಕೆ ಎಕ್ಸಾಂಪಲ್ ರೂಪಕ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸಿನೋನಿಮ್ಸ್. ಕಂಬಾಟ್ಗೆ ಫೈಟ್, ಸಬ್ಸೈಡ್ಗೆ ಸಬ್ಡ್ಯೂ, ಅಬ್ಸ್ಕಾಂಡ್ಗೆ ಫ್ಲೀ, ಗೇನ್ಸೇಗೆ ಕಾಂಟ್ರಾಡಿಕ್ಟ್, ಪ್ರೊಫೌಂಡ್ಗೆ ಡೀಪ್, ಫಾಸ್ಟರ್ಗೆ ನರ್ಚರ್, ಎನಿಗ್ಮಾಗೆ ಪಜಲ್, ಫಿಲ್ದಿಗೆ ದಟ್ಟಿ, ನಾಸ್ಟಾಲ್ಜಿಕ್ಗೆ ಹೋಮ್ ಸಿಕ್ಕು, ಓವರ್ಸಿಗೆ ಸೂಪರ್ವೈಸು. ಇನ್ನ ನಿಮ್ಮ ಆಂಟೋನಿಮ್ಸ್ 10 ಆಂಟೋನಿಮ್ಸ್ ಪ್ರಾಕ್ಟೀಸ್ ಪರ್ಪಸ್ ಇಂಪಾರ್ಟೆಂಟ್ ಆಗಿರುವಂತ ಪ್ರಿವಿಯಸ್ ಇಯರ್ ಕೇಳಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ. ಅನ್ರಿಯಲಿಸ್ಟಿಕ್ಗೆ ರೀಸನಬಲ್, ಡಿಪ್ರೈವ್ಡ್ಗೆ ಮಾರಲ್ಲು, ಮೆಟಿಕ್ಯುಲಸ್ಗೆ ಸೊವೆನ್ಲಿ, ಕ್ಲಾರಿಟಿಗೆ ಕನ್ಫ್ಯೂಷನ್ನು, ಸ್ಕ್ಯಾಂಟಿಫೈಗೆ ಪೊಲ್ಯೂಟು, ಚಾಲೆಂಜ್ಗೆ ಅಕ್ಸೆಪ್ಟ್, ಸೂಪರ್ಫಿಷಿಯಲ್ಗೆ ಡೀಪು, ಕಮಾಂಡ್ಗೆ ಅಡ್ಮಾನಿಶ್, ಸೆರೇನ್ಗೆ ಅಜಿಟೇಟೆಡ್, ಡೌಂಟ್ಲೆಸ್ಗೆ ವೀಕ್. ಇವಿಷ್ಟು ಇಂಪಾರ್ಟೆಂಟ್. ಸೊ ನಮ್ಮ ಐಡಿಯಾ ಏನಪ್ಪಾ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಸಾಧ್ಯವಾದಷ್ಟು ಜಾಸ್ತಿ ಬಿಡ್ತೀವಿ. ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ 100ಕ್ಕೆ 100 ಭಾಗ ಬಂದೇ ಬರ್ತವೆ ಅನ್ನೋಂಥ ಕ್ವಶನ್ಸ್ ಇವು. ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇರ್ತವೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ. ಸೊ ಈ ಪ್ರತಿದಿನ ಎಲ್ಲ ಸೆಗ್ಮೆಂಟ್ ಅಲ್ಲೂ ಕವರ್ ಆಗ್ಬೇಕು. ಯಾವ್ದೋ ಒಂದು ಸೆಗ್ಮೆಂಟ್ ಕವರ್ ಮಾಡ್ಕೊಂಡು ಹೋಗೋದು ಖಂಡಿತವಾಗ್ಲೂ ಒಳ್ಳೆ ಲಕ್ಷಣ ಅಲ್ಲ. ಎಲ್ಲಾ ಸೆಗ್ಮೆಂಟ್ ಕವರ್ ಆಗ್ಬೇಕು. ಸೊ ಅದಕ್ಕೋಸ್ಕರನೇ ಎಲ್ಲಾ ಸೆಗ್ಮೆಂಟ್ ಅಲ್ಲೂ 10 ಕ್ವಶನ್ ಬಿಡ್ತಾ ಹೋಗ್ತೀವಿ. ವಿಡಿಯೋ ತುಂಬಾ ಲೆಂತಿ ಆದ್ರೆ ಇದು ನಿಮ್ಮ ಯೂಟ್ಯೂಬ್ ಅಲ್ಗಾರಿದಮ್ಸ್ ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರನೇ ವಿಡಿಯೋ ಶಾರ್ಟ್ ಮಾಡ್ತಾ ಇದೀವಿ ಅಷ್ಟೇ. ಬೆಳಗ್ಗೆ ಒಂದು ವಿಡಿಯೋ, ರಾತ್ರಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಇಂಪಾರ್ಟೆಂಟ್, ತುಂಬಾ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಇಂಪಾರ್ಟೆಂಟ್ ಇದೆ, ಯೂಸ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.